ನಮಸ್ತೆ ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇರುವಂಥದ್ದು ಅಶೋಕ್ ಆಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು. ಸೊ ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಲಿಕ್ವಿಡನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಒಂದು ಮೇಯ್ನ್ ಮೆಡಿಸನನ್ನು ಡೈರಿ ಫಾರ್ಮಲ್ಲಿ ಮುಖ್ಯವಾಗಿ ನಮ್ಮ ಡೈರಿ ಮಿತ್ರರು ತಿಳ್ಕೊಳ್ಳೇಬೇಕಾಗಿರುವಂಥ ಒಂದು ಲಿಕ್ವಿಡನ್ನು, ಒಂದು ಟಾನಿಕನ್ನು, ಒಂದು ಮೆಡಿಸನನ್ನು ಹೇಳ್ತೀನಿ. ಸೊ ಇಷ್ಟಕ್ಕೆ ಮುಂಚೆ ನಾನು ಫರ್ಟಿಲಿಟಿ ಪ್ರಾಬ್ಲಮ್ ಇರ್ತಕ್ಕಂಥವಕ್ಕೆ ಟ್ಯಾಬ್ಲೆಟ್ಸನ್ನು ಹೇಳಿದ್ದೆ. ಸೊ ಇನ್ಫರ್ಟಿನ್ ಆಗಿರ್ಬೋದು, ಫರ್ಟಿಸೋಲ್ ಆಗಿರ್ಬೋದು, ತುಂಬಾ ಟ್ಯಾಬ್ಲೆಟ್ಸ್ ಹೇಳಿದೆ. ಬಟ್ ಟ್ಯಾಬ್ಲೆಟಿಂದಲೂ ಸಹ ಪ್ರಾಬ್ಲಮ್ಸ್ ಸಾಲ್ವ್ ಆಗ್ತಾ ಇಲ್ಲ ಅನ್ನುವಂಥವರಿಗೆ, ಅಂದರೆ ಫರ್ಟಿಲಿಟಿ ಪರ್ಪಸ್ಗಾಗಿ ಪ್ಲಸ್ ಅದರಿಂದ ಇನ್ನೂ ಇತರೆ ಅನುಕೂಲಗಳು ಬೇರೆ ಇದ್ದಾವೆ. ಸೊ ಆ ಉದ್ದೇಶಕ್ಕೋಸ್ಕರ ಒಂದು ಮೆಡಿಸನನ್ನು ಈ ಒಂದು ವಿಡಿಯೋದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದು ಬಂದುಬಿಟ್ಟು ನಿಮಗೆ ಎಕ್ಸಾಪರ್ ಲಿಕ್ವಿಡು. ಎಕ್ಸಾಪರ್ ಲಿಕ್ವಿಡಿನ ಅನುಕೂಲಗಳೇನು, ಏನಕ್ಕೋಸ್ಕರ ಎಕ್ಸಾಪರ್ ಬಳಸಬೇಕು, ಮತ್ತು ಎಕ್ಸಾಪರ್ನ ಯಾವ ರೀತಿ ಬಳಸಬೇಕು, ಎಷ್ಟೆಷ್ಟು ಬಳಸಬೇಕು, ಯಾವ ರಾಸುಗಳಿಗೆ ಬಳಸಬೇಕು. ಸೊ ಇದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಡೀಟೇಲ್ಸನ್ನು ಕೊಡ್ತೀನಿ. ಸೊ ನೀವು ಅದನ್ನು ವಾಚ್ ಮಾಡಿ, ಹಾಗೆಯೇ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸೊ ಅದು ತುಂಬ ಅನುಕೂಲ ಆಗುತ್ತೆ, ನೀವು ಕೊಡ್ತೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋನ ಲೇಟ್ ಮಾಡಿದರೆ ಸ್ಟಾರ್ಟ್ ಮಾಡೋದು. ಓಕೆ, ಎಕ್ಸಾಪರ್ ಲಿಕ್ವಿಡನ್ನು ನಾವು ಯಾಕೆ ಕೊಡಬೇಕು, ಮುಖ್ಯವಾಗಿ ಎಕ್ಸಾಪರ್ ಕೊಡೋದ್ರಿಂದ ಏನು ಅನುಕೂಲ ಇದೆ ಅನ್ನೋದನ್ನು ಮೇಯ್ನ್ ತಿಳ್ಕೊಬೇಕಾಗಿದೆ. ಪ್ರತಿಯೊಬ್ಬ ರಾಸುಗಳನ್ನು ಯಾರು ಇಷ್ಟಪಡ್ತಾರೆ, ಅಂದರೆ ಜಾನುವಾರುಗಳನ್ನು ಅಥವಾ ಡೈರಿ ಫಾರ್ಮಲ್ಲಿ ಯಾವ ರೈತರಿಗೆ ಹೆಚ್ಚಿನ ಒಂದು ಆಸಕ್ತಿ ಇದೆ ಅಂತಹ ಒಂದು ಫಾರ್ಮರ್ಸು ಎಕ್ಸಾಪರ್ ಲಿಕ್ವಿಡ್ ಬಗ್ಗೆ ಮುಖ್ಯವಾಗಿ ನೀವು ತಿಳ್ಕೊಳ್ಳೇಬೇಕು. ಇವತ್ತು ಪ್ರೆಸೆಂಟ್ ಸಿಚುವೇಶನ್ಸಲ್ಲಿ ನಮಗೆ ಫರ್ಟಿಲಿಟಿ ಪ್ರಾಬ್ಲಮ್ಸ್ ಇದೆ. ಗರ್ಭ ಆಗ್ತಾ ಇಲ್ಲ, ಬೆದೆಗೆ ಬರ್ತಾ ಇಲ್ಲ, ಬಂದರೂ ಸಹ ಕುಡಿಸಿದಂತಹ ಸೆಮೆನ್ಗಳು ನಿಲ್ತಾ ಇಲ್ಲ, ಫೇಲ್ ಆಗ್ತಾ ಇದೆ. ಸೊ ಇಂಥ ಸಮಸ್ಯೆಗಳನ್ನು ನಾವು ಪರಿಹರಿಸೋಕ್ಕೋಸ್ಕರ ಎಕ್ಸಾಪರ್ ಲಿಕ್ವಿಡನ್ನು ಖಂಡಿತ ಬಳಸ್ಬೋದು. ಸೊ ಅದರಿಂದ ರಿಸಲ್ಟು ಸಹ ಇದೆ. ಹೇಗೆ ಎಕ್ಸಾಪರ್ ಹೇಗೆ ಒಂದು ಇದರಲ್ಲಾಗುತ್ತೆ ಅಂದರೆ, ಒಂದು ವೇಳೆ ನಮಗಿಲ್ಲಿ ಈ ಒಂದು ರಾಸುಗಳು ಕರು ಹಾಕಿದ ತಕ್ಷಣ ನಮಗೆ 8 ಗಂಟೆ ಒಳಗಡೆ ಈ ಪ್ಲಾಸೆಂಟ ಅಥವಾ ಮಾಸು ಚೀಲ ಬಿದ್ದೋಗ್ಬೇಕು. ಈ ಮಾಸು ಚೀಲ ಬೀಳಲಿಲ್ಲ ಅಂತ ಅಂದರೆ ಖಂಡಿತ ನೀವು ಬೀಳದೇ ಇರುವಂತಹ ರಾಸುಗಳಿಗೂ ಎಕ್ಸಾಪರ್ ಲಿಕ್ವಿಡನ್ನು ಕೊಡಬಹುದು. ಹಾಗೆಯೇ ಮಾಸು ಚೀಲ ಬೀಳದೆ ಹೋದಾಗ ಏನಾಗುತ್ತೆ, ಸೊ ಅದರ ಒಂದು ಗರ್ಭಕೋಶಕ್ಕೆ ಸೋಂಕು ಉಂಟಾಗುತ್ತೆ. ಗರ್ಭಕೋಶದಲ್ಲಿ ಸೋಂಕು ಉಂಟಾಯಿತು, ಎಂಡೋಮ್ಯಾಟ್ರೈಟಿಸ್ ಆಗುತ್ತೆ. ಮುಂದಿನ ಒಂದು ಗರ್ಭಕ್ಕೆ, ಅಂದರೆ ನೆಕ್ಸ್ಟ್ ಬರುವಂತಹ ಒಂದು ಕರುವಿಗೆ, ಅಂದರೆ ಆ ಒಂದು ಪಕ್ವತೆ ಆಗೋದಕ್ಕೆ ಅದು ಸಿದ್ಧವಾಗೋದಿಲ್ಲ. ಐ ಮೀನ್ ಹೀಟ್ಗೆ ಬರೋಕ್ಕೆ ಸಾಧ್ಯವಾಗಲ್ಲ. ಇಲ್ಲಿ ಎಂಡೋಮ್ಯಾಟ್ರೈಟಿಸ್ನಂತಹ ಗರ್ಭಕೋಶದ ಸೋಂಕು ಇದ್ದಾಗ ಖಂಡಿತ ಬರೋದಿಲ್ಲ. ಸೋಂಕು ಇದ್ದರೂ ಸಹ ಇದನ್ನು ಕೊಟ್ಟು ಕ್ಲಿಯರ್ ಮಾಡ್ಕೋಬೋದು. ಒಂದು ವೇಳೆ ಹೊಸದಾಗಿ ಯಾವೆಲ್ಲ ಒಂದು ರಾಸುಗಳು ಸೆಮೆನ್ಗೆ ಬಂದಿಲ್ಲ, ಹೀಟ್ಗೆ ಬಂದಿಲ್ಲ ಅಂತಂದ್ರೂ ಸಹ ನಾವು ಎಕ್ಸಾಪರ್ ಲಿಕ್ವಿಡನ್ನು ಕೊಟ್ಟು ಅದನ್ನು ಕ್ಲಿಯರ್ ಮಾಡ್ಕೋಬೋದು. ಯಾಕೆ ಎಕ್ಸಾಪರ್ ಲಿಕ್ವಿಡ್ನೇ ಹೇಳ್ತಾ ಇದ್ದೀವಿ ಈ ಒಂದು ವಿಡಿಯೋದಲ್ಲಿ ಅಂತ ಅಂದರೆ, ಇದು ಪ್ಯೂರ್ಲಿ ಆಯುರ್ವೇದಿಕ್. ಸೊ ನಾವು ಆಲ್ರೆಡಿ ಇಂಗ್ಲೀಷ್ ಮೆಡಿಸಿನ್ಸ್ಗಳನ್ನು, ಕೆಲವೊಂದು ಟ್ಯಾಬ್ಲೆಟ್ಗಳನ್ನು ಆಲ್ರೆಡಿ ತಿಳ್ಕೊಂಡ್ವಿ. ಬಟ್ ಅದರಿಂದ ಆಗ್ತಾ ಇಲ್ಲ, ಏನು ರಿಸಲ್ಟ್ ಇಲ್ಲ ಅಂತಕ್ಕಂತಹ ರಾಸುಗಳಿಗೆ. ಅಂದರೆ ಕೆಲವು ರಾಸುಗಳು ಇಂಗ್ಲೀಷ್ ಮೆಡಿಸನ್ನಲ್ಲಿ ಕ್ಯೂರ್ ಆಗ್ಬೋದು, ಇನ್ನು ಕೆಲವು ಆಯುರ್ವೇದಿಕ್ದಲ್ಲಿ ಕ್ಯೂರ್ ಆಗ್ಬೋದು. ಸೊ ಎರಡನ್ನೂ ಸಹ ನಿಮಗೆ ತಿಳಿ ಹೇಳಲಿಕ್ಕೋಸ್ಕರನೇ ಖಂಡಿತ ಈ ಒಂದು ವಿಡಿಯೋ ಮಾಡಿದ್ದು. ಈಗ ಇದು ಪ್ಯೂರ್ ಆಯುರ್ವೇದಿಕ್ ಆಗಿರೋದ್ರಿಂದ ಎಕ್ಸಾಪರ್ ಲಿಕ್ವಿಡನ್ನು ಸೊ ನಾವು ಬಳಸೋದ್ರೆ ತಪ್ಪೇನಿಲ್ಲ. ಇದರಿಂದ ಯಾವುದೇ ಹೊರತಾದಂತಹ ಸೈಡ್ ಎಫೆಕ್ಟ್ಗಳು ಸಹ ಇರೋದು. ಯಾಕೆಂದರೆ ಇದು ಆಯುರ್ವೇದಿಕ್ ಒಂದು ಮೆಡಿಸನ್ ಆಗಿರೋದ್ರಿಂದ ಏನು ತೊಂದರೆ ಅಂತೂ ಇರೋದಿಲ್ಲ. ಈ ಎಕ್ಸಾಪರ್ ಲಿಕ್ವಿಡನ್ನು ಯಾವ ರಾಸುಗಳಿಗೆ ಎಷ್ಟೆಷ್ಟು ಕೊಡಬೇಕು, ಮುಖ್ಯವಾಗಿ ಈ ಒಂದು ಪ್ಲಾಸೆಂಟ ಬೀಳಲಿಲ್ಲ ಅಂತಂದ್ರೂ ನೀವು ಕೊಡಿ, ಬೆದೆಗೆ ಬರ್ತಾ ಇಲ್ಲ ಅಂತಂದ್ರೂ ಸಹ ನೀವು ಎಕ್ಸಾಪರ್ ಲಿಕ್ವಿಡನ್ನು ಕೊಡಿ. ಸೊ ಕೊಟ್ಟಿದ್ದೆ ಆದರೆ ಖಂಡಿತ ರಿಸಲ್ಟ್ ಅಂತೂ ಓಕೆ. ಎಷ್ಟೆಷ್ಟು ಕೊಡಬೇಕು ಮತ್ತು ಯಾವ್ಯಾವ ರಾಸುಗಳಿಗೆ ಕೊಡಬೇಕು. ಒಂದು ವೇಳೆ ಏನಾದರೂ ಈಗ ಪ್ಲಾಸೆಂಟ ಬಿದ್ದಿಲ್ಲ, ಅಂದರೆ ಮಾಸು ಚೀಲಕ್ಕೆ ಬಿದ್ದಿಲ್ಲ, ಅದು ಹಾಗೆ ಉಳ್ಕೊಂಡಿದೆ ಅಂತ ನಾವು ಅಂದ್ಕೊಂಡ್ರೆ ಅದಕ್ಕೆ ನೀವು ಫಸ್ಟ್ ಡೇ ನೀವು ಒಂದು 100 ml, ನೆಕ್ಸ್ಟ್ ಡೇ ಒಂದು 50 ml, ಹೀಗೆ 3 to 4 days ಕೊಟ್ಟಿದ್ದೆ ಆದರೆ ಪ್ಲಾಸೆಂಟ ಅನ್ನೋದು ಕ್ಲಿಯರ್ ಆಗುತ್ತೆ. ಕೈ ಇಟ್ಟು ತೆಗಿತಕ್ಕಂಥದ್ದು, ಕೈ ಹಾಕಿ ತೆಗಿತಕ್ಕಂಥದ್ದು, ಬಲವಂತವಾಗಿ ನಾವು ಹೊರಗೆ ತೆಗೆಯೋದು ಖಂಡಿತ ಅದು ಒಳ್ಳೆಯ ಒಂದು ಮಾರ್ಗ ಅಲ್ಲ. ಅದು ಮುಂದಿನ ಒಂದು ಋತುಚಕ್ರದಲ್ಲಿ ತೊಂದರೆಗಳು ಉಂಟಾಗ್ಬಿಟ್ಟು ಆ ಒಂದು ರಾಸುವಿಗೆ ಒಂದು ಸಂತಾನೋತ್ಪತ್ತಿಯ ಸಮಸ್ಯೆಗಳು ಹೆಚ್ಚಾಗಿ ಬರ್ತವೆ. ಸೊ ಅದರಿಂದ ನೀವು ಪ್ಲಾಸೆಂಟನೇ ಕೈಯಾಗಿ ತಗಲಿಕ್ಕಂತ ಹೋಗ್ಬಿಡಿ. ಈ ರೀತಿಯಾಗಿ ಮೆಡಿಸಿನ್ಗಳಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನ ಪಡಿ. ನೆಕ್ಸ್ಟು, ಈಗ ಆಲ್ರೆಡಿ ಪ್ಲಾಸೆಂಟ್ ಆಗ್ತಿರೋಟಕ್ಕೆ ಕೊಟ್ಟಿದ್ದೀವಿ, ಅಥವಾ ಸೆಮೆನ್ಗೆ ಬರದೇ ಇದ್ದರೆ, ಬೆದೆಗೆ ಬರದೇ ಇದ್ದರೆ ನೀವು ಎಕ್ಸಾಪರ್ ಲಿಕ್ವಿಡನ್ನು ಎಷ್ಟೆಷ್ಟು ಕೊಡಬೇಕು. ಸ್ಟಾರ್ಟಿಂಗ್ ನೀವು ಬೆದೆಗೆ ಬರದೇ ಇರತಕ್ಕಂತಹ ದೊಡ್ಡ ಎಮ್ಮೆ ಅಥವಾ ಹಸುಗಳಿಗೆ, ಸೊ ಎರಡರಲ್ಲಿ ಯಾವುದಕ್ಕಾದರೂ ಸಹ ಓಕೆ, ನೀವು ಎಕ್ಸಾಪರ್ ಲಿಕ್ವಿಡನ್ನು ಸೊ ಸ್ಟಾರ್ಟಿಂಗಲ್ಲಿ ನೀವು 100 ml ಪರ್ ಡೇ ಕೊಡಿ. ನೆಕ್ಸ್ಟ್ ಡೇ ಒಂದು 100 ml ಕೊಡಿ. ನೆಕ್ಸ್ಟ್ ಅದರ ಒಂದು ಪರ್ಸೆಂಟ್ ಒಂದು 3 ಅಥವಾ 4 ದಿನಕ್ಕೆ 50 ml ಕೊಡ್ತಾ ಬನ್ನಿ. ಸೊ ಇದು ನಿಮಗೆ 1 ಲೀಟರ್ 500 ml, ಅಂದರೆ 1 ಲೀಟ್ರು 1/2 ಲೀಟ್ರ್ ಕೂಡ ಸಿಗುತ್ತೆ. ನಿಮ್ಗೊಂದು 1/2 ಲೀಟ್ರ್ ಪ್ರೈಸ್ ಬಂದುಬಿಟ್ಟು ಒಂದು 160 ರಿಂದ 170 ಒಳಗೆ ನಿಮಗೆ ಎಕ್ಸಾಪರ್ ಲಿಕ್ವಿಡ್ನ ಒಂದು ಪ್ರೈಸ್ ಇರುತ್ತೆ.
ಯಾರಿಗಾದರೂ ಒಂದು ಇದು ಬೇಕು ಖಂಡಿತ ನೀವು ಚೆಕ್ ಮಾಡ್ಕೋಬೋದು. ಸೊ ನಾನಿಲ್ಲಿ ತಿಳಿಸಿದಂತೆ ನಿಮಗೆ ಪ್ಯೂರ್ ಆಯುರ್ವೇದಿಕ್ ಕಂಪನಿ ಆಗಿರುವಂತಹ ಈ ಎಕ್ಸಾಪರ್ ಲಿಕ್ವಿಡನ್ನು ನೀವು ಖಂಡಿತ ಬಳಸೋದ್ರಿಂದ ಏನು ತೊಂದರೆ ಅಂತೂ ಯಾವುದಕ್ಕೂ ಏನಿಲ್ಲ. ಕರುಗಳಿಗೂ ಸಹ ಅಂದರೆ ಈಗ ಸ್ಟಾರ್ಟಿಂಗ್ ಬಂದಿರುವಂತಹ ಬೆದೆಗೆ ಬರದೇ ಇರುವಂತಹ ಕರುಗಳಿಗೆ ನೀವು ಡೋಸೇಜನ್ನು ಜಾಸ್ತಿ ಕೊಟ್ಟರೆ ಅಂತಂದರೆ ತೊಂದರೆ ಇಲ್ಲ. ಬಟ್ 100 ml ಕೊಟ್ಟರೆ ನಿಮಗೆ ಬೆಸ್ಟ್ ರಿಸಲ್ಟ್ ಇರುತ್ತೆ. ವೇಸ್ಟ್ ಆಗೋದು ಬೇಡ, ಬೆಸ್ಟ್ ರಿಸಲ್ಟ್ ಇರುತ್ತೆ. ಸೊ ಆಯುರ್ವೇದಿಕ್ ಮೆಡಿಸನ್ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ಇದರಲ್ಲಿ ರಿಸಲ್ಟ್ ಅನ್ನೋದು ಇದ್ದೇ ಇರುತ್ತೆ. ಸೊ ಕೊಡಿ, ಪ್ರಯತ್ನ ಮಾಡಿ. ಸೊ ಇದರ ರಿಸಲ್ಟನ್ನು ನೀವು ಪ್ರಯತ್ನ ಪಡಿ, ಆಗ್ಬೋದು. ಮ್ಯಾಕ್ಸಿಮಮ್ ಇದು ಆಗುವಂಥ ಚಾನ್ಸಸ್ ಇರುತ್ತೆ. ಖಂಡಿತ ಇದನ್ನು ಬಳಕೆ ಮಾಡಿ. ಎಮ್ಮೆ ಅಥವಾ ಹಸು ಎರಡರಲ್ಲಿ ಯಾವುದಕ್ಕಾದರೂ ಕೊಡ್ಬೋದು, ತೊಂದರೆ ಅಂತೂ ಏನಿಲ್ಲ. ಸೊ ಕೊಟ್ಟು ನಿಮ್ಮ ಒಂದು ರಾಸುಗಳಲ್ಲಿ ಸಂತಾನೋತ್ಪತ್ತಿಯ ಒಂದು ಪ್ರಕ್ರಿಯೆಯನ್ನು ಉತ್ತಮವಾಗಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ.